ಸೂರ್ಯನ ಕಿರಣಗಳ ತೂಕ, ದಿ ವೇಟ್ ಆಫ್ ದ ಸನ್ಬೀಮ್ಸ್. ಕೆತ್ತನೆಯ ಕೆಲಸವಿರುವ ಶ್ರೀಗಂಧದ ಸುಂದರ ಸಿಂಹಾಸನದ ಮೇಲೆ ಚಕ್ರವರ್ತಿ ಅಕ್ಬರ್ ಕುಳಿತಿದ್ದನು. ಅದು ಬಂಗಾರದ ಬಣ್ಣದ ಸುಂದರ ಮಧ್ಯಾಹ್ನವಾಗಿತ್ತು. ಅರಮನೆಯ ತುಂಬಾ ಮೌನ ತುಂಬಿತ್ತು. ಅಕ್ಬರನಿಗೆ ತುಂಬಾ ಬೇಸರವಾಗಿತ್ತು. ಜಗತ್ತಿನಲ್ಲಿ ಯಾರಿಗೂ ಬಿಡಿಸಲು ಸಾಧ್ಯವಾಗದ ಒಂದು ಒಗಟು ಬೇಕೆಂದು ಅವನು ಕಿಟಕಿಯ ಕಡೆಗೆ ನೋಡುತ್ತಾ ಯೋಚಿಸುತ್ತಿದ್ದನು. ಅಕ್ಬರನ ನೆಚ್ಚಿನ ಮಂತ್ರಿ ಬೀರಬಲ್ಲನು ಮೆಲ್ಲನೆ ಕೋಣೆಯನ್ನು ಪ್ರವೇಶಿಸಿದನು. ಅಕ್ಬರನ ಕಣ್ಣಿನಲ್ಲಿ ಒಂದು ಕುತೂಹಲದ ಮಿಂಚಿತ್ತು. ಅವನು ಕಿಟಕಿಯಿಂದ ಬರುತ್ತಿದ್ದ ಸೂರ್ಯನ ಪ್ರಕಾಶಮಾನವಾದ ಕಿರಣವನ್ನು ತೋರಿಸಿದನು. ಆ ಬೆಳಕಿನಲ್ಲಿ ಸಾವಿರಾರು ಚಿಕ್ಕ ಚಿಕ್ಕ ಧೂಳಿನ ಕಣಗಳು ಹಾರಾಡುತ್ತಿದ್ದವು. ಬೀರಬಲ್, ಈ ಬೆಳಕಿನಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಧೂಳಿನ ಕಣಗಳಿವೆ ಎಂದು ನೀನು ಹೇಳಬಲ್ಲೆಯಾ ಎಂದು ಅಕ್ಬರ್ ಸವಾಲು ಹಾಕಿದನು. ಬೀರಬಲ್ ಈ ಪ್ರಶ್ನೆಗೆ ಹೆದರಲಿಲ್ಲ. ಅವನು ಆ ಬೆಳಕಿನ ಹತ್ತಿರ ಹೋಗಿ ಸಣ್ಣ ನಕ್ಷತ್ರಗಳಂತೆ ಮಿಂಚುತ್ತಿರುವ ಧೂಳಿನ ಕಣಗಳನ್ನು ಗಮನಿಸಿದನು. ಅಕ್ಬರನಿಗೆ ನೇರ ಉತ್ತರಕ್ಕಿಂತ ಬುದ್ಧಿವಂತಿಕೆಯ ಆಟಗಳೆಂದರೆ ಇಷ್ಟ ಎಂದು ಅವನಿಗೆ ತಿಳಿದಿತ್ತು. ಮಹಾರಾಜರೇ, ಇವುಗಳನ್ನು ಎಣಿಸಲು ಸರಿಯಾದ ಉಪಕರಣಗಳು ಬೇಕು. ಎಣಿಕೆ ಮುಗಿದ ಮೇಲೆ ನಾನು ಅರಮನೆಗೆ ಮರಳುತ್ತೇನೆ ಎಂದು ಬೀರಬಲ್ ಬಾಗಿ ನಮಸ್ಕರಿಸಿದನು. ಮುಂದಿನ 3 ದಿನಗಳ ಕಾಲ ಬೀರಬಲ್ ಅರಮನೆಯಲ್ಲಿ ಎಲ್ಲಿಯೂ ಕಾಣಿಸಲಿಲ್ಲ. ಅವನು ಮಾರುಕಟ್ಟೆಗಳಲ್ಲಿ ಮತ್ತು ನಗರದ ಹೊರವಲಯದಲ್ಲಿ ಸುತ್ತಾಡಿದನು. ಅವನು ನೇಕಾರರು ಮತ್ತು ಮಸಾಲೆ ವ್ಯಾಪಾರಿಗಳನ್ನು ಭೇಟಿ ಮಾಡಿ ತನ್ನ ಕೆಲಸಕ್ಕೆ ಬೇಕಾದ ಒಂದು ವಿಶೇಷ ವಸ್ತುವನ್ನು ಸಂಗ್ರಹಿಸಿದನು. ರಾತ್ರಿ ಇಡೀ ದೀಪದ ಬೆಳಕಿನಲ್ಲಿ ಅವನು ಕಷ್ಟಪಟ್ಟು ಕೆಲಸ ಮಾಡಿದನು. ಇತ್ತ ಅರಮನೆಯಲ್ಲಿ ಚಕ್ರವರ್ತಿ ಅಕ್ಬರ್ ಅಸಹನೆಯಿಂದ ಕಾಯುತ್ತಿದ್ದನು. ತನ್ನ ಚತುರ ಗೆಳೆಯನಿಗೆ ಈ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲವೇ ಎಂದು ಅವನು ಆಲೋಚಿಸುತ್ತಾ ಅರಮನೆಯ ಹಾದಿಯಲ್ಲಿ ಓಡಾಡುತ್ತಿದ್ದನು. ಅವನು ತನ್ನ ಮೇಜಿನ ಮೇಲಿದ್ದ ಮರಳು ಗಡಿಯಾರವನ್ನು ಪದೇ ಪದೇ ನೋಡುತ್ತಿದ್ದನು. ಮರಳು ಕೆಳಗೆ ಬೀಳುತ್ತಿದ್ದಂತೆ ಕಾಲವು ಜಾರುತ್ತಿತ್ತು. 4ನೇ ದಿನದ ಬೆಳಗ್ಗೆ ಅಂಗಳದಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಸಿತು. ಬೀರಬಲ್ ಒಂದು ಭಾರವಾದ ಮರದ ಬಂಡಿಯನ್ನು ಎಳೆದುಕೊಂಡು ಬಂದನು. ಆ ಬಂಡಿಯ ಮೇಲೆ ಒಂದು ಬೃಹತ್ ಚೀಲವಿತ್ತು. ಅದು ಎಷ್ಟು ತುಂಬಿತ್ತೆಂದರೆ ಅದರ ಹೊಲಿಗೆಗಳು ಬಿಚ್ಚಿ ಹೋಗುವಂತಿದ್ದವು. ಬೀರಬಲ್ ಸುಸ್ತಾಗಿದ್ದರೂ ಅವನ ಮುಖದಲ್ಲಿ ಗೆಲುವಿನ ನಗೆಯಿತ್ತು. ಅಕ್ಬರ್ ಓಡೋಡಿ ಬಂದು ಆ ದೊಡ್ಡ ಚೀಲದ ಸುತ್ತಲೂ ಸುತ್ತಿದನು. ಬೀರಬಲ್, ಇದೇನಾ ಉತ್ತರ? ನನ್ನ ಒಗಟಿನ ಉತ್ತರ ಈ ಚೀಲದ ಒಳಗೆ ಅಡಗಿದೆಯೇ ಎಂದು ಕೇಳಿದನು. ಬೀರಬಲ್ ತನ್ನ ಹಣೆಯ ಬೆವ್ಸ್ಟಾರ್ಟ್ ಅಪ್ಸರಿಸಿ, ಹೌದು ಮಹಾರಾಜರೇ, ನಾನು ಎಲ್ಲವನ್ನೂ ಎಣಿಸಿ ಸಿದ್ಧಪಡಿಸಿದ್ದೇನೆ. ನೀವು ಇದನ್ನು ಪರಿಶೀಲಿಸಬಹುದು ಎಂದನು. ಅಕ್ಬರ್ ಆ ಚೀಲದ ಹಗ್ಗವನ್ನು ಬಿಚ್ಚಲು ಹೋದಾಗ ಬೀರಬಲ್ ಮೆಲ್ಲನೆ ಅವನ ಕೈ ತಡೆದನು. ತಡೆಯಿರಿ ಮಹಾರಾಜರೇ, ಈ ಚೀಲದ ಒಳಗೆ ಸರಿಯಾಗಿ 1,04,02,000 ಮರಳಿನ ಕಣಗಳಿವೆ. ನಾನು ಲೆಕ್ಕ ಹಾಕಿದಂತೆ ನಿಮ್ಮ ಅರಮನೆಯ ಬೆಳಕಿನಲ್ಲಿ ಹಾರಾಡುತ್ತಿರುವ ಧೂಳಿನ ಕಣಗಳಿಗಿಂತ ಇದು ಸರಿಯಾಗಿ 1 ಕಣ ಹೆಚ್ಚಾಗಿದೆ ಎಂದನು. ಅಕ್ಬರ್ ಜೋರಾಗಿ ನಕ್ಕನು. 1 ಕಣ ಹೆಚ್ಚೆ? ಇದನ್ನು ನೀನು ಹೇಗೆ ಸಾಬೀತುಪಡಿಸುತ್ತೀಯಾ ಬೀರಬಲ್? ಗಾಳಿಯಲ್ಲಿರುವ ಧೂಳನ್ನು ಎಣಿಸಿ ನಿನ್ನ ಲೆಕ್ಕ ಸರಿ ಇದೆಯೇ ಎಂದು ನೋಡುವುದು ಅಸಾಧ್ಯವಲ್ವೇ ಎಂದು ಅಕ್ಬರ್ ಕೇಳಿದನು. ಬೀರಬಲ್ ತಲೆ ಬಾಗಿಸಿ ನಗುತ್ತಾ ಅಕ್ಬರನ ಕಡೆಗೆ ನೋಡಿದನು. ಅದೇ ಮಹಾರಾಜರೇ, ನಿಮಗೆ ನನ್ನ ಲೆಕ್ಕದ ಮೇಲೆ ಸಂದೇಹವಿದ್ದರೆ ನೀವೇ ಆ ಬೆಳಕಿನ ಕಣಗಳನ್ನು ಎಣಿಸಿ ನಾನು ತಪ್ಪು ಎಂದು ತೋರಿಸಿ. ಅಲ್ಲಿಯವರೆಗೆ ಈ ಚೀಲದಲ್ಲಿರುವ ಲೆಕ್ಕವೇ ಸತ್ಯ ಎಂದು ಬೀರಬಲ್ ಹೇಳಿದನು. ಅಕ್ಬರ್ ತನ್ನ ಗೆಳೆಯನ ಭುಜ ತಟ್ಟಿ ನಕ್ಕನು. ಒಗಟು ಬಗೆಹರಿದದ್ದು ಎಣಿಕೆಯಿಂದಲ್ಲ, ಬದಲಿಗೆ ಬೀರಬಲ್ಲನ ಬುದ್ಧಿವಂತಿಕೆಯಿಂದ ಎಂದು ಅವನಿಗೆ ಅರ್ಥವಾಯಿತು.